ಇಂಡಿಯಾದ ಅಸಲಿ ಆಟ ಈಗ ಶುರುವಾಗ್ತಿದೆ. ಗ್ರೂಪ್ ಸ್ಟೇಜ್ನಲ್ಲಿ 4ಕ್ಕೆ 4 ಪಂದ್ಯಗಳನ್ನು ಗೆದ್ದುಕೊಂಡು ಆಮೇಲೆ ಸೂಪರ್ 8 ಸುತ್ತಿನಲ್ಲಿ ಮೊದಲ ಪಂದ್ಯದಲ್ಲೇ ಪಲ್ಟಿ ಹೊಡೆದು ಈಗ ಜಿಂಬಾಬ್ವೆ ವಿರುದ್ಧ ಹಂಗೋ ಹಿಂಗೋ ಗೆದ್ದಿರುವಂಥ ಭಾರತ ಈಗ ಸೆಮೀಸ್ ಟಿಕೆಟ್ ಬೇಕಂದ್ರೆ ಡೂ ಆರ್ ಡೈ ಸ್ಟೇಜ್ನಲ್ಲಿದೆ. ಸಂಡೇ ನಡೆಯಲಿರುವಂಥ ಪಂದ್ಯ ಭಾರತದ ಭವಿಷ್ಯವನ್ನ ಡಿಸೈಡ್ ಮಾಡುತ್ತೆ. ಆದರೆ ಈ ಪಂದ್ಯವನ್ನ ಭಾರತ ಗೆಲ್ಲುತ್ತಾ ಅಂದ್ರೆ ಅಲ್ಲೇ ಅನುಮಾನ ಶುರುವಾಗ್ತಾ ಇದೆ. ಸೌತ್ ಆಫ್ರಿಕಾ ವಿರುದ್ಧದ ಪಂದ್ಯ ಹಾಗೆ ಜಿಂಬಾಬ್ವೆ ವಿರುದ್ಧದ ಪಂದ್ಯದಲ್ಲಿ ಮಾಡಿರುವಂತಹ ಮಿಸ್ಟೇಕ್ಸ್ನ ವಿಂಡೀಸ್ ಎದುರಲ್ಲೂ ಮಾಡಿದ್ರೆ ಈ ಸಲ ಕಪ್ ನಮ್ದಲ್ಲ. ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಮಾಡ್ತಾ ಇರುವಂತ ಎಡವಟ್ಟೆ ಈಗ ಭಾರತಕ್ಕೆ ಮುಳುವಾಗ್ತಿದೆ. ಅದೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಗುರುವಾರ ಚಪಾಕ್ನಲ್ಲಿ ನಡೆದ ಪಂದ್ಯದಲ್ಲಿ ಜಿಂಬಾಬ್ವೆಯನ್ನ ಸೋಲಿಸಿದಂತ ಭಾರತ ಸೆಮೀಸ್ ರೇಸ್ನಲ್ಲೇ ಉಳಿದಿದೆ. ಭಾನುವಾರ ಅಂದ್ರೆ ಮಾರ್ಚ್ 1ರಂದು ಕೋಲ್ಕತ್ತಾದ ಸ್ಟೇಡಿಯಂನಲ್ಲಿ ನಡೆಯಲಿರುವಂತಹ ಪಂದ್ಯವನ್ನ ಗೆದ್ದರೆ ಮಾತ್ರವೇ ಮುಂದಿನ ಸುತ್ತಿಗೆ ಅರ್ಹತೆಯನ್ನ ಪಡ್ಕೊಳ್ಳುತ್ತೆ. ಈಗ ಅಂಕಗಳು ಮ್ಯಾಟರ್ ಆಗೋದ್ರಿಂದ ಯಾವುದೇ ರೀತಿಯಲ್ಲಿ ನೆಟ್ ರನ್ ರೇಟ್ ಸಮಸ್ಯೆ ಆಗೋದಿಲ್ಲ. ಭಾರತಕ್ಕೆ ಇದು ಪ್ಲಸ್ ಅನಿಸಿದ್ರು ಕೂಡ ಇವರು ಆಡ್ತಾ ಇರುವಂತ ರೀತಿಯನ್ನ ನೋಡ್ತಾ ಇದ್ರೆ ಪಂದ್ಯವನ್ನಾದ್ರೂ ಕೂಡ ಗೆಲ್ತಾರ ಅನಿಸ್ಬಿಟ್ಟಿದೆ. ಭಾನುವಾರದ ಪಂದ್ಯದಲ್ಲಿ ಭಾರತಕ್ಕೆ ಅಡ್ವಾಂಟೇಜಸ್ ಜೊತೆಗೆ ಡಿಸ್ಅಡ್ವಾಂಟೇಜಸ್ ಕೂಡ ಇದೆ. ಮೊದಲಿಗೆ ಜಿಂಬಾಬ್ವೆ ಪಂದ್ಯದಿಂದ ಭಾರತಕ್ಕೆ ಏನೆಲ್ಲ ಪ್ಲಸ್ ಆಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸಂಜು ಓಪನರ್ ಆಗಿದ್ದು ಭಾರತಕ್ಕೆ ಪ್ಲಸ್. ಜಿಂಬಾಬ್ವೆ ವಿರುದ್ಧದ ಪಂದ್ಯಕ್ಕೆ ಸಂಜು ಸ್ಯಾಮ್ಸನ್ ಹಾಗೆ ಅಕ್ಷರ್ ಪಟೇಲ್ಗೆ ಚಾನ್ಸ್ ಕೊಟ್ಟಿದ್ದು ಭಾರತಕ್ಕೆ ಪ್ಲಸ್ ಆಗಿದೆ. ಯಾಕಂದ್ರೆ ಅಭಿಷೇಕ್ ಶರ್ಮಾ ಜೊತೆ ಸಂಜು ಸ್ಯಾಮ್ಸನ್ ಕೂಡ ಸ್ಫೋಟಕ ಬ್ಯಾಟಿಂಗ್ ಆಡಿದ್ರು. 3.4 ಓವರ್ ವೇಳೆಗೆಲ್ಲ 48 ರನ್ಗಳನ್ನ ಕಲೆ ಹಾಕಿದ್ರು. 15 ಬಾಲಲ್ಲೇ ಸಂಜು 24 ರನ್ಗಳನ್ನ ಹೊಡೆದು ಔಟ್ ಆದ್ರು. ಇಲ್ಲಿ 4ನೇ ಓವರ್ ಒಳಗೆ ಸಂಜು ಔಟ್ ಆದ್ರೂ ಕೂಡ ನೆಕ್ಸ್ಟ್ ಎಲ್ಲೂ ಕೂಡ ಬ್ಯಾಟಿಂಗ್ ಸ್ಟ್ರಗಲ್ ಕಾಣಲೇ ಇಲ್ಲ. ಅದಕ್ಕೆ ಕಾರಣ ನಂಬರ್ 3ನಲ್ಲಿ ಇಶಾನ್ ಕಿಶನ್ ಆಡಿದ್ದು. ಹಿಂದಿನ ಪಂದ್ಯಗಳಲ್ಲಿ ಓಪನರ್ ಔಟ್ ಆದಾಗ ನಂಬರ್ 3ನಲ್ಲಿ ಬರ್ತಾ ಇದ್ದಂತ ತಿಲಕ್ ವರ್ಮಾ ಟುಕು ಅಂತ ಬಾಲ್ಗಳನ್ನ ಆಡ್ತಾ ಇದ್ರು. ಅಂದ್ರೆ ಬಾಲ್ಗೊಂದು ರನ್ಸ್ ಅನ್ನ ಹೊಡಿತಾ ಇದ್ರು. ಅತ್ತ ಸೂರ್ಯ ಕೂಡ ಆಮೆ ತರ ಆಡ್ತಾ ಇದ್ರು. ಯಾವಾಗ ಸಂಜು, ಅಭಿಷೇಕ್ ಹಾಗೆ ಕಿಶನ್ ಟಾಪ್ 3 ಬ್ಯಾಟರ್ಗಳು ಅಬ್ಬರಿಸಿದ್ರು ನೆಕ್ಸ್ಟ್ ಬರುವಂತ ಬ್ಯಾಟರ್ಗಳು ಪ್ರೆಷರ್ ಫ್ರೀ ಆಗಿ ಬ್ಯಾಟರ್ನ ಬೀಸಿದ್ರು. ಹೀಗಾಗಿ ಟಾಪ್ 6 ಬ್ಯಾಟರ್ಗಳು 150+ ಸ್ಟ್ರೈಕ್ ರೇಟ್ನಲ್ಲೇ ಬ್ಯಾಟ್ ಬೀಸೋಕೆ ಸಾಧ್ಯ ಆಯಿತು. ಭಾರತ 256 ರನ್ಗಳನ್ನ ಕಲೆ ಹಾಕ್ತು. ಸೊ ಈಗ ಇದೇ ಕಾಂಬಿನೇಷನ್ನ ನೆಕ್ಸ್ಟ್ ಮ್ಯಾಚ್ಗೂ ಕೂಡ ಇಳಿಸೋಕೆ ಒಂದು ಐಡಿಯಾ ಸಿಕ್ಕಿದೆ. ಈ ಮೂಲಕ ಟಾಪ್ 8ರವರೆಗೂ ಕೂಡ ಭಾರತಕ್ಕೆ ಬ್ಯಾಟಿಂಗ್ ಡೆಪ್ತ್ ಸಿಗುತ್ತೆ. ಸೊ ಈಗ ಬ್ಯಾಟಿಂಗ್ನಲ್ಲಿ ಯಾವ ಪ್ರಾಬ್ಲಮ್ ಕೂಡ ಇಲ್ಲ. 300 ರನ್ಗಳನ್ನ ಹೊಡೆದ್ರೂ ಕೂಡ ಹೊಡಿತಾರೆ ಎನ್ನುವ ಥರನೇ ಡೆಪ್ತ್ ಇದೆ. ಆದರೆ ಇಲ್ಲಿ ಭಾರತಕ್ಕೆ ಇರುವಂಥ ಮೇನ್ ಚಾಲೆಂಜ್ ಅಂದರೆ ಬೌಲಿಂಗ್ನಲ್ಲಿ ಪದೇ ಎಡವುತ್ತಿದೆ ಟೀಮ್ ಇಂಡಿಯಾ. ಎಸ್, ಭಾರತಕ್ಕೆ ಕಾಡ್ತಾ ಇರುವಂಥ ಮೇನ್ ಚಾಲೆಂಜ್ ಅಂದರೆ ಅದು ಬೌಲಿಂಗ್. ಅದರಲ್ಲೂ ನಾಯಕ ಸೂರ್ಯಕುಮಾರ್ ಯಾದವ್ ಮಾಡ್ತಾ ಇರುವಂಥ ಮಿಸ್ಟೇಕ್ಗಳು. ಓವರ್ ಕಾನ್ಫಿಡೆನ್ಸ್ನಲ್ಲಿ ಹೈಪರ್ ಆಕ್ಟಿವ್ ಆಗಿ ಬೇಡದೇ ಇರುವಂಥ ಟೈಮಲ್ಲಿ ಬೇಡದೇ ಇರುವಂಥ ಬೌಲರ್ ಕೈಗೆ ಬಾಲ್ ಕೊಟ್ಟು ಇಡೀ ಪಂದ್ಯದ ದಿಕ್ಕನ್ನೇ ಬದಲಾಯಿಸ್ತಾ ಇದ್ದಾರೆ. ಆವತ್ತು ಸೌತ್ ಆಫ್ರಿಕಾ ವಿರುದ್ಧ ಭಾರತ ಸೋಲೋಕ್ಕೂ ಕೂಡ ಇವರದ್ದೇ ಮಿಸ್ಟೇಕ್ ಮೇನ್ ಕಾರಣ ಆಗಿದ್ದು. ಜಿಂಬಾಬ್ವೆ ವಿರುದ್ಧ ಕೂಡ ಹಾಗೆ ಆಡಿದ್ರು. ಕ್ವಾಲಿಟಿ ಬೌಲರ್ಗಳನ್ನ 4 ಓವರ್ಗಳನ್ನ ಕಂಪ್ಲೀಟ್ ಆಗಿ ಬೌಲ್ ಮಾಡೋಕ್ಕೂ ಕೂಡ ಬಿಡ್ತಾ ಇಲ್ಲ. ಸೂರ್ಯನ ಈ ಚೆಲ್ಲಾಟ ಭಾರತಕ್ಕೆ ಪ್ರಾಣ ಸಂಕಟ ತಂದಿಟ್ಟಿದೆ. ಅದು ಹೇಗೆ ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲಿಗೆ ಪಾಕಿಸ್ತಾನ ವಿರುದ್ಧದ ಪಂದ್ಯದಲ್ಲೂ ಕೂಡ ನೀವು ಇದನ್ನ ಐಡೆಂಟಿಫೈ ಮಾಡೇ ಇರ್ತೀರಿ. ಸೊ ಅವತ್ತು ಭಾರತ ಒನ್ ಸೈಡೆಡ್ ಆಗಿ ಪಂದ್ಯವನ್ನ ಗೆದ್ದುಕೊಳ್ತು ನಿಜ. ಬಟ್ ಇಲ್ಲೂ ಕೂಡ ಸೂರ್ಯನ ತಪ್ಪುಗಳು ಕಂಡಿವೆ. ಗ್ರೂಪ್ ಸ್ಟೇಜ್ನಲ್ಲಿ ಭಾರತ ವಿರುದ್ಧ ಪಾಕಿಸ್ತಾನವನ್ನ 100 ರನ್ಗಳ ಒಳಗೆ ಕಟ್ಟಿ ಹಾಕುತ್ತೆ ಅನ್ಕೊಂಡ್ರೆ ಅವರು 114 ರನ್ಗಳವರೆಗೂ ಕೂಡ ರೀಚ್ ಆಗಿದ್ರು. ಭಾರತ ಆ ಪಂದ್ಯದಲ್ಲಿ ಫಸ್ಟ್ ಬ್ಯಾಟಿಂಗ್ ಅನ್ನ ಮಾಡಿ 175 ರನ್ಗಳನ್ನ ಹೊಡೆಯುತ್ತೆ. ಚೇಸಿಂಗ್ ಇಳಿದ ಪಾಕಿಸ್ತಾನ 97 ರನ್ಗಳಿಗೆ 9 ವಿಕೆಟ್ಗಳನ್ನ ಕಳ್ಕೊಂಡಿತ್ತು. ಸೊ ಆಲ್ ಔಟ್ಗೆ ಇನ್ನೊಂದೇ ವಿಕೆಟ್ ಬಾಕಿ ಇತ್ತು. ಹೀಗಾಗಿ 100 ರನ್ಗಳ ಒಳಗೆ ಆಲ್ ಔಟ್ ಮಾಡ್ತಾರೆ ಅನ್ಕೊಂಡ್ರಿ ಆಗ ಸೂರ್ಯನಿಗೆ ಅದೇನು ಅನ್ನಿಸ್ತೋ ಏನೋ, ಸೀದಾ ರಿಂಕು ಸಿಂಗ್ ಕರೆದು ಅವ್ರ ಕೈಗೆ ಬಾಲನ್ನ ಕೊಟ್ರು. ಪಾರ್ಟ್ ಟೈಮ್ ಬೌಲರ್ ಆಗಿದ್ದಂಥ ರಿಂಕು ಅದೇ ಓವರ್ನಲ್ಲಿ 9 ರನ್ಗಳನ್ನ ಬಿಟ್ಕೊಟ್ರು. ಸೊ ಅಲ್ಲಿಗೂ ಮುಂಚೆ ಯಾವುದೇ ಬೌಲರ್ ಅಷ್ಟು ರನ್ಗಳನ್ನ ಒಂದೇ ಓವರ್ನಲ್ಲಿ ಕೊಟ್ಟಿರಲಿಲ್ಲ. ಆಮೇಲೆ 114 ರನ್ಗಳವರೆಗೂ ಕೂಡ ರೀಚ್ ಆಯಿತು ಪಾಕಿಸ್ತಾನ. ಸೊ ನೆಕ್ಸ್ಟ್ ಸೌತ್ ಆಫ್ರಿಕಾ ವಿರುದ್ಧ ಕೂಡ ಸೇಮ್ ಕಥೆ. ಸೂಪರ್ 8 ಪಂದ್ಯದಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ಫಸ್ಟ್ ಬೌಲಿಂಗ್ ಮಾಡಿದಂಥ ಭಾರತ 20 ರನ್ಗಳಿಗೆ 3 ಪ್ರಮುಖ ವಿಕೆಟ್ಗಳನ್ನ ಭೇಟಿಯಾಡಿತ್ತು. ಆಲ್ರೆಡಿ ಈ ಸ್ಟಾರ್ಟ್ ಅನ್ನ ನೋಡಿದ್ರೆ ಭಾರತ ಈ ಪಂದ್ಯವನ್ನ ಗೆದ್ದೇ ಬಿಡುತ್ತೆ ಅನ್ನೋ ರೇಂಜ್ಗಿತ್ತು. ಆದರೆ ನೆಕ್ಸ್ಟ್ ಯಾಮಾರಿದಂಥ ಸೂರ್ಯ ಅವತ್ತು ಫಸ್ಟ್ ಬ್ರೇಕ್ ಥ್ರೂಗಳನ್ನ ತಂದುಕೊಟ್ಟಿದ್ದಂಥ ಹರ್ಷದೀಪ್ ಕೈಗಾಗ್ಲಿ ಅಥವಾ ಜಸ್ಪ್ರೀತ್ ಬುಮ್ರಾ ಕೈಗಾಗ್ಲಿ ನೆಕ್ಸ್ಟ್ ಬಾಲ್ ಕೊಡಲಿಲ್ಲ. ಸೊ ಬೇರೆಯವರಿಗೆ
ಆಪ್ಷನ್ ಕೊಟ್ರು. ಇದನ್ನೇ ಎನ್ಕ್ಯಾಶ್ ಮಾಡಿಕೊಂಡಂತ ಹರಿಣ ಪಡೆ 4ನೇ ವಿಕೆಟ್ಗೆ 114 ರನ್ಗಳನ್ನ ಸ್ಕೋರ್ ಮಾಡಿತ್ತು. ಹಾಗೆ ಆ ಪಂದ್ಯದಲ್ಲಿ 187 ರನ್ಗಳ ಟಾರ್ಗೆಟ್ ಕೊಟ್ರು. ಜೊತೆಗೆ ಮಾರ್ಕ್ರಮ್ ಈ ತಪ್ಪನ್ನ ಮಾಡಲಿಲ್ಲ. ಬೌಲಿಂಗ್ನಲ್ಲಿ ಯಾರಿಗೂ ಕೂಡ ಬ್ಯಾಕ್ ಟು ಬ್ಯಾಕ್ ಬಾಲನ್ನು ಕೊಡದೆ ಭಾರತವನ್ನ ಜಸ್ಟ್ 111 ರನ್ಗಳಿಗೆ ಕಟ್ಟಿ ಹಾಕುವಲ್ಲಿ ಯಶಸ್ವಿಯಾದ್ರು. ಜೊತೆಗೆ ಬಿಗ್ ಮಾರ್ಜಿನ್ನಲ್ಲಿ ಪಂದ್ಯವನ್ನು ಗೆದ್ಕೊಂಡ್ರು. ಈಗ ಜಿಂಬಾಬ್ವೆ ವಿರುದ್ಧ ಕೂಡ ಅದೇ ಕಥೆ ಆಯಿತು. ಭಾರತದ ಟಾರ್ಗೆಟ್ ಜಿಂಬಾಬ್ವೆ ಚೇಸ್ ಮಾಡಲ್ಲ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿತ್ತು. ಆದರೆ ಬೌಲಿಂಗ್ನಲ್ಲಿ ನಿರ್ಲಕ್ಷ್ಯ ಮಾತ್ರ ತಪ್ಪಲಿಲ್ಲ. ಕ್ವಾಲಿಟಿ ಬೌಲರ್ಗಳು ಇದ್ರೂ ಕೂಡ ಪ್ರಯೋಗ ಮಾಡಕ್ ಹೋಗಿ ಇಲ್ಲೂ ಕೂಡ ಸೂರ್ಯ ಎಡವಟ್ಟು ಮಾಡಿಕೊಂಡ್ರು. ಅದರಲ್ಲೂ ಶಿವಮ್ ದುಬೆ ತಮ್ಮ ಮೊದಲ ಓವರ್ನಲ್ಲೇ ಬೇಕಾಬಿಟ್ಟಿಯಾಗಿ ರನ್ಸ್ ಅನ್ನ ಕೊಟ್ಟಿದ್ರು. ಅವರ ಬೌಲಿಂಗ್ನಲ್ಲಿ ಹಿಡಿತವೇ ಇರಲಿಲ್ಲ. 2 ನೋ ಬಾಲ್ ಬರುತ್ತೆ, ಜೊತೆಗೆ 4 ವೈಡ್ಗಳು ಬರುತ್ತೆ. ಮೊದಲ ಓವರ್ನಲ್ಲಿ 26 ರನ್ಗಳನ್ನ ಬಿಟ್ಕೊಟ್ಟಿದ್ರು. ಜೊತೆಗೆ 2ನೇ ಓವರ್ನಲ್ಲಿ 20 ರನ್ಗಳನ್ನ ಕೊಟ್ರು. ವಿಶ್ವಕಪ್ನ ಪಂದ್ಯವೊಂದರಲ್ಲಿ ಮೊದಲ 2 ಓವರ್ಗಳಲ್ಲಿ ಅತಿ ಹೆಚ್ಚು ರನ್ ನೀಡಿದ ಬೌಲರ್ ಎನ್ಸ್ಕೊಂಡಿದ್ದಾರೆ. ಸೊ ಅಲ್ಲಿ ಮೊದಲ ಓವರ್ನಲ್ಲಿ 26 ರನ್ ಕೊಟ್ಟಿದ್ದ ದುಬೆಗೆ 20ನೇ ಓವರ್ನು ಕೊಟ್ಟ ಸೂರ್ಯನಿಗೆ ತಲೆ ಇದೆಯಾ ಇಲ್ವಾ ಎನ್ನುವಂತ ಪ್ರಶ್ನೆ ಮೂಡಿದೆ. ಆಕ್ಚುಲಿ 20ನೇ ಓವರ್ನಲ್ಲಿ ಹಾರ್ದಿಕ್ ಪಾಂಡ್ಯ ತಾವೇ ಬೌಲ್ ಮಾಡೋಕೆ ಮುಂದಾಗ್ತಾರೆ. ಸೊ ಆ ರೀತಿಯಾಗಿ ಸಲಹೆಯನ್ನ ಮಾಡಿಕೊಂಡು ಸೂರ್ಯನ ಬಳಿ ಬರ್ತಾರೆ. ಆದರೆ ಸೂರ್ಯ ಮಾತ್ರ ಇದನ್ನು ಒಪ್ಪಲ್ಲ. ಸೊ ಮತ್ತೆ ದುಬೆಯನ್ನೇ ಕರೆದು ಅವ್ರ ಕೈಗೆ 2ನೇ ಓವರ್ ಅಂದರೆ ಲಾಸ್ಟ್ ಓವರನ್ನು ಬೌಲ್ ಮಾಡೋಕ್ಕೆ ಕೊಡ್ತಾರೆ. ಸೊ ಮತ್ತೆ ಇಲ್ಲಿ 20 ರನ್ಗಳನ್ನು ಓಡಿಸ್ಕೊಳ್ತಾರೆ ದುಬೆ. ಆಕ್ಚುಲಿ ಈ ಪಂದ್ಯದಲ್ಲಿ ಪಾಂಡ್ಯ ಹಾಗೆ ಬುಮ್ರಾ ಇಬ್ಬರು ಕೂಡ ತಮ್ಮ ಓವರನ್ನು ಕಂಪ್ಲೀಟ್ ಮಾಡಿರಲಿಲ್ಲ. ಅವರಿಗೆ ಬೌಲ್ ಮಾಡೋಕೆ ಅವಕಾಶ ಇತ್ತು. ಹೀಗಿದ್ರೂ ಕೂಡ ಸೂರ್ಯಕುಮಾರ್ ದುಬೆಗೆ ಯಾಕೆ ಬಾಲನ್ನು ಕೊಟ್ಟರು ಅಥವಾ ಯಾಕೆ ಫಸ್ಟ್ ಓವರಲ್ಲಿ ಹೊಡೆಸ್ಕೊಂಡ್ರು ಕೂಡ, ಸೊ ಅವರಲ್ಲಿ ಆ ಕಂಟ್ರೋಲ್ ತಪ್ಪಿದೆ ಅಂತ ಗೊತ್ತಿದ್ರು ಕೂಡ ಯಾಕೆ ಬಾಲ್ ಕೊಟ್ಟರು ಅಂತ ಮಾಜಿ ಕ್ರಿಕೆಟಿಗರು ಕೂಡ ಕೆರಳಿ ಕೆಂಡವಾಗಿದ್ದಾರೆ. ಇನ್ನು ಸೌತ್ ಆಫ್ರಿಕಾ ವಿರುದ್ಧ ದುಬೆ 2 ಓವರ್ಗಳನ್ನು ಬೌಲ್ ಮಾಡಿ 32 ರನ್ಗಳನ್ನು ನೀಡಿದ್ರು, 1 ವಿಕೆಟನ್ನು ಪಡ್ಕೊಂಡಿದ್ರು. ಆಕ್ಚುಲಿ ಕಳೆದ 3 ಪಂದ್ಯಗಳಲ್ಲಿ ದುಬೆ ಕೇವಲ 7 ಓವರ್ಗಳಲ್ಲಿ 113 ರನ್ಗಳನ್ನು ಬಿಟ್ಕೊಟ್ಟಿದ್ದಾರೆ. ಈ ವಿಶ್ವಕಪ್ನಲ್ಲಿ ಒಟ್ಟಾರೆಯಾಗಿ 9.2 ಓವರ್ಗಳನ್ನು ಬೌಲ್ ಮಾಡಿರುವಂಥ ದುಬೆ 5 ವಿಕೆಟ್ಗಳನ್ನು ಪಡೆದಿದ್ದಾರೆ ಅಂದರೂ ಕೂಡ 13.28 ಎಕಾನಮಿ ದರದಲ್ಲಿ 124 ರನ್ಗಳನ್ನ ಬಿಟ್ಕೊಟ್ಟಿದ್ದಾರೆ. ಇದು ಟೀಮ್ ಇಂಡಿಯಾದ ಆತಂಕಕ್ಕೆ ಕಾರಣ ಆಗಿದೆ. ಇಲ್ಲಿ ಇನ್ನೊಂದು ವಿಚಾರವನ್ನ ಹೇಳಲೇಬೇಕು. ಭಾರತದ ಬೌಲಿಂಗ್ ಎಷ್ಟು ಕಳಪೆ ಅನ್ನೋದು ಇಲ್ಲೇ ಗೊತ್ತಾಗುತ್ತೆ. ವೆಸ್ಟ್ ಇಂಡೀಸ್ ತಂಡ ಜಿಂಬಾಬ್ವೆ ವಿರುದ್ಧ 254 ರನ್ಗಳನ್ನ ಕಲೆ ಹಾಕಿದ್ರು. ಭಾರತ ಇನ್ನೂ 2 ರನ್ ಸೇರಿಸಿ 256 ಹೊಡೆದ್ರು. ಆದರೆ ವಿಂಡೀಸ್ ಪಡೆ 147 ರನ್ಗಳಿಗೆ ಜಿಂಬಾಬ್ವೆಯನ್ನ ಆಲ್ಔಟ್ ಮಾಡಿದ್ರು. 107 ರನ್ಗಳ ಮಾರ್ಜಿನಿಂದ ಪಂದ್ಯವನ್ನ ಗೆದ್ದಿದ್ರು. ಆದರೆ ಭಾರತ 184 ರನ್ಗಳನ್ನ ಹೊಡೆಸ್ಕೊಂಡಿದ್ದಾರೆ. ಜೊತೆಗೆ ಆಲ್ಔಟ್ ಕೂಡ ಮಾಡೋಕೆ ಸಾಧ್ಯವಾಗಿಲ್ಲ. ಭಾರತ ತಂಡಕ್ಕೆ ಇರುವಂತಹ ಸಮಸ್ಯೆ ಅಂದ್ರೆ 5 ಪ್ರಮುಖ ಬೌಲರ್ಗಳಾದ ಹರ್ಷದೀಪ್ ಸಿಂಗ್, ಜಸ್ಪ್ರೀತ್ ಬುಮ್ರಾ, ವರುಣ್ ಚಕ್ರವರ್ತಿ, ಹಾರ್ದಿಕ್ ಪಾಂಡ್ಯ ಹಾಗೆ ಅಕ್ಷರ್ ಪಟೇಲ್ ತಂಡದಲ್ಲಿ ಇದ್ದಾರೆ. ಆದರೆ ಭಾರತಕ್ಕೆ 6ನೇ ಒಬ್ಬ ಬೌಲರ್ ಬೇಕು. ಆದರೆ 8ರವರೆಗೆ ಬ್ಯಾಟಿಂಗ್ ಡೆಪ್ತ್ ಇರೋದ್ರಿಂದ 6ನೇ ಬೌಲರ್ನ ಕೊರತೆ ಇದೆ. ಈಗ ತಿಲಕ್ ವರ್ಮಾ, ಅಭಿಷೇಕ್ ಶರ್ಮಾ ಆಲ್ರೌಂಡರ್ ಆಗಿದ್ರು ಕೂಡ ಅವರು ಬೌಲಿಂಗ್ ಅಲ್ಲಿ ಅಷ್ಟು ಎಫೆಕ್ಟಿವ್ ಆಗಿಲ್ಲ. ಹೀಗಾಗಿ ದುಬೆ ಕೈಗೆ ಬಾಲ್ ಕೊಡ್ತಿದ್ದಾರೆ. ಆದರೆ ದುಬೆ ಬೌಲಿಂಗ್ ನೋಡಿದ್ರೆ ಅವರು ಎದುರಾಳಿ ಟೀಮ್ನೇ ಗೆಲ್ಲಿಸೋ ತರ ಬೌಲ್ ಮಾಡ್ತಿದ್ದಾರೆ. ಬಹುಶಃ ಜಿಂಬಾಬ್ವೆ ವಿರುದ್ಧ 2 ಓವರ್ ಅವ್ರು ಬೌಲ್ ಮಾಡಿದಿದ್ರೆ ಸೊ ಜಿಂಬಾಬ್ವೆನೇ ಗೆಲ್ಲಿಸಿ ಬಿಡ್ತಿದ್ರು ಏನು ಅಂತ ಟ್ರೋಲ್ ಮಾಡ್ತಾ ಇದ್ದಾರೆ. ಸೊ ಇದೇ ಈಗ ಭಾರತಕ್ಕೆ ಇರುವಂತ ದೊಡ್ಡ ಚಾಲೆಂಜ್ ಆಗಿದೆ. 18 ತಿಂಗಳಿಂದ ಭಾರತವನ್ನ ಗೆಲ್ಲಿಸಿಕೊಂಡು ಬರ್ತಿರುವಂತ ಲಕ್ಕಿ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಇನ್ಮೇಲಾದ್ರೂ ಕೂಡ ಬೌಲಿಂಗ್ ನಲ್ಲಿ ಅಲರ್ಟ್ ಆಗಬೇಕಿದೆ. ಇಲ್ಲದೇ ಇದ್ರೆ 300 ರನ್ಗಳನ್ನ ಹೊಡೆದ್ರೂ ಕೂಡ ಡಿಫೆನ್ಸ್ ಮಾಡಿಕೊಳ್ಳೋಕೆ ಸಾಧ್ಯನೇ ಇಲ್ಲ. ಇದರ ಜೊತೆಗೆ ಫೀಲ್ಡಿಂಗ್ ಕೂಡ ತೀರಾ ಕಳಪೆಯಾಗಿದೆ. ನಿನ್ನೆ ಮ್ಯಾಚಲ್ಲೂ ಕೂಡ ಸೇಫೆಸ್ಟ್ ಹ್ಯಾಂಡ್ ಅಂತ ಕರೆಸಿಕೊಳ್ಳುವಂತ ರಿಂಕು ಸಿಂಗ್ ಕೂಡ ಕ್ಯಾಚ್ ಅನ್ನ ಕೈ ಚೆಲ್ಲಿದ್ರು. ಈ ಸೀಸನ್ ನಲ್ಲಿ ಹೈಯೆಸ್ಟ್ ಕ್ಯಾಚ್ ಬಿಟ್ಟಿರೋರ ಪೈಕಿ ಭಾರತ 2ನೇ ಸ್ಥಾನದಲ್ಲಿದೆ. ಸೊ ಕ್ಯಾಚ್ ಬಿಟ್ರೋ ಮ್ಯಾಚ್ ಬಿಟ್ರೋ ಅನ್ನೋ ತರ ಆಗೋ ಮುಂಚೆ ಫೀಲ್ಡಿಂಗ್ ನಲ್ಲೂ ಕೂಡ ಅಲರ್ಟ್ ಆಗಬೇಕಿದೆ. ನಿಮಗೂ ಕೂಡ ಭಾರತದ ಬೌಲಿಂಗ್ ಹಾಗೆ ಫೀಲ್ಡಿಂಗ್ ಬಗ್ಗೆ ಟೆನ್ಷನ್ ಅನಿಸಿದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.